ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ತುಲಾ ರಾಶಿಯವರ ಲವ್ ಲೈಫ್ ರೀಡಿಂಗ್ ಜೂನ್ 4 to 15 ಡೇಟ್ವರೆಗಿನ ರೀಡಿಂಗ್ನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ಇನ್ನು ನಾನು ಇಲ್ಲಿವರೆಗೂ ನೀಡ್ತಾ ಬಂದಿರೋ ಮಾಹಿತಿ ನಿಮ್ಗೆ ಇಷ್ಟ ಆಗ್ತಾ ಬಂದಿದ್ದರೆ ಖಂಡಿತ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ತುಲಾ ರಾಶಿಯವರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ ಹರ್ಮೆಟ್ ಕಾರ್ಡ್ ಬಂದಿದೆ. ಸೋಲ್ಫುಲ್ ಎಕ್ಸ್ಪೀರಿಯನ್ಸ್ ಅಂತ ಅನಿಸುತ್ತೆ ನನಗೆ. ಜೂನಲ್ಲಿ ನಿಮಗೆ ಹರ್ಮೆಟ್ ಕಾರ್ಡ್ ಸಮ್ಟೈಮ್ಸ್ ನಂಗೆ ಅನಿಸುತ್ತೆ ಐಸೋಲೇಷನ್ನ ರೀಪ್ರೆಸೆಂಟ್ ಮಾಡುತ್ತೆ. ನಿಮಗೆ ನಾನು ಒಂಟಿ ಆಗಿದ್ದೀನಿ, ಲೋನ್ಲಿ ಅನೆಸ್ನ ಫೀಲ್ ಆಗ್ಬೋದು, ನನಗೆ ಯಾರೂ ಇಲ್ಲ, ಸೊ ಮಿಸ್ಫಿಟ್ ಅಂತ ಅನಿಸುತ್ತೆ. ನಾನು ಯಾವುದಕ್ಕೂ ಸೂಟ್ ಆಗೋಲ್ಲ, ನಾನು ಯಾವುದಕ್ಕೂ ವರ್ತಿ ಇಲ್ಲ, ನನಗೆ ಯೋಗ್ಯತೆ ಇಲ್ಲ ಅಂತ ಅನ್ನಿಸ್ಬೋದು. ಮೇ ಬಿ ನೀವು ಕಟಕ್ ರಾಶಿಯವ್ರ ಜೊತೆ ಕನೆಕ್ಟ್ ಆಗಿದರೆ ಮೇ ಬಿ ಅವರು ಇದನ್ನು ಫೀಲ್ ಮಾಡ್ತಾ ಇರ್ಬೋದು, ನೀವು ಮಾಡದೇ ಇರ್ಬೋದು. ಸೊ ತುಂಬ ಗಿವಿಂಗ್ ಎನರ್ಜಿ, ಅಂದರೆ ನೀವು ತುಂಬ ಜನಕ್ಕೆ ಸಹಾಯ ಮಾಡಿದ್ದೀರೋ, ತುಂಬ ಲವ್ ಆ್ಯಂಡ್ ಕೇರ್ನ ತೋರಿಸಿದ್ದೀರಾ. ಬಟ್ ಇವಾಗ ನಿಮಗೆ ಏನು ಫೀಲ್ ಮಾಡ್ತಾ ಇದ್ದೀರಾ ಅಂದರೆ ಒಂಟಿ ಆಗಿದ್ದೀನಿ ಅಂತ ಅನಿಸುತ್ತೆ. ಬಟ್ ಹರ್ಮೆಟ್ ಕಾರ್ಡ್ ಕೆಲವೊಮ್ಮೆ ನಿಮ್ಮ ಕಾನ್ಫಿಡೆಂಟ್ನ ನೀವು ರೀಬಿಲ್ಡ್ ಮಾಡೋದನ್ನು ತೋರಿಸುತ್ತೆ. ಅಥವಾ ನೀವು ಕನ್ಯಾ ರಾಶಿಯವ್ರ ಜೊತೆ ಕೂಡ ಕನೆಕ್ಟ್ ಆಗಿರ್ಬೋದು. 9 to 5 ಜಾಬು, ಬರೀ ಕೆಲಸ, ನೀವಾಯಿತು, ಪ್ರೆಷರು, ಸ್ಟ್ರೆಸ್ಸು, ಫ್ರಸ್ಟ್ರೇಷನ್ನ ರೀಪ್ರೆಸೆಂಟ್ ಮಾಡುತ್ತೆ. ಅಥವಾ ನೀವೇ ಫ್ರಸ್ಟ್ರೇಟೆಡ್ ಆಗಿದ್ದೀರಾ ತುಲಾ ರಾಶಿಯವ್ರು ಅಂತ ಅನಿಸುತ್ತೆ. ಬೀಯಿಂಗ್ ಸ್ಪಿರಿಚುವಲ್ ಅಥವಾ ಧಾರ್ಮಿಕ ಕೆಲಸಗಳಲ್ಲಿ ಅಥವಾ ದೇವ್ರ ಮೇಲೆ ಸ್ವಲ್ಪ ನಂಬಿಕೆ ಜಾಸ್ತಿ ಆಗೋ ಚಾನ್ಸಸ್ ಇದೆ ನಿಮಗೂ ಅಥವಾ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿಗೂ. ಮೇ ಬಿ ಅವ್ರಿಗೆ ರಿಯಲೈಸ್ ಆಗ್ತಾ ಇದೆ ಅಂತ ಅನಿಸುತ್ತೆ ನನಗೆ. ಹರ್ಮೆಟ್ ಕಾರ್ಡ್ ಮೀನ್ಸ್ ಸಮಥಿಂಗ್, ಏನೋ ಕನಸಲ್ಲಿ ಏನೋ ಬರ್ತಾ ಇದೆ, ಯಾವುದಕ್ಕೋ ಏನೋ ಲಿಂಕ್ ಇದೆ, ಏನೋ ಅನ್ನಿಸ್ತಾ ಇದೆ. ದೇವಸ್ಥಾನಗಳು ಬರ್ತಾ ಇರ್ಬೋದು ಕನಸಲ್ಲಿ ನಿಮಗೂ ಅಥವಾ ನೀವು ಕನೆಕ್ಟ್ ಆಗೋ ವ್ಯಕ್ತಿಗೂ. ರೇಯರ್ಲಿ ಫ್ರೆಂಡ್ಸ್, ಎಲ್ರಿಗೂ ಇದಾಗಲ್ಲ, ಬಟ್ ಕೆಲವ್ರಿಗೆ ಇದಾಗಿದೆ ತುಂಬ ದಿನಗಳ ಹಿಂದೆ ಅಥವಾ ರೀಸೆಂಟ್ಲಿ ಕೂಡ ಆಗಿರ್ಬೋದು ಅಂತ ಅನಿಸುತ್ತೆ. ಮುಂದೆನೂ ಆಗ್ಬೋದು. ಸೆಕೆಂಡ್ ಕಾರ್ಡ್ ಕ್ವೀನ್ ಆಫ್ ಸಾರ್ಡ್ಸ್ ಇದೆ. ಕೆಲವ್ರಿಗೆ ಡಿವೋರ್ಸ್ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ರಿ ನೀವು, ಬಟ್ ಇವಾಗ ಆ ಪ್ಲ್ಯಾನ್ನ ನೀವು ಕ್ಯಾನ್ಸಲ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ನೀವು ಅಥವಾ ಕ್ರಾಸ್ ವಾಚರ್ ಓಲ್ಡರ್ ಪರ್ಸನ್ ಜೊತೆ ಕನೆಕ್ಟ್ ಆಗಿದ್ದೀರಾ, ಬಟ್ ಅಪ್ಸೆಟ್ ಆಗಿದ್ದೀರಾ ಯಾವುದೋ ವಿಷಯಕ್ಕೆ ನೀವು ಅಂತ ಅನಿಸುತ್ತೆ. ಹರ್ಮೆಟ್ ಕಾರ್ಡ್ ವಿತ್ ಕ್ವೀನ್ ಆಫ್ ಸಾರ್ಡ್ಸ್ ಅಂದರೆ ಬೇಜಾರಾಗಿದೆ ನಿಮಗೆ ಅಂತ ಅನಿಸುತ್ತೆ. ನೀವು ಹೇಳ್ತಾ ಇಲ್ಲ ಯಾವ ವಿಷಯಕ್ಕೆ ಅಂತ. ಮನೇಲಿರೋರ್ನು ಕೇಳಾಯಿತು ನಿಮಗೆ, ನೀವು ರಿಲೇಷನ್ಶಿಪ್ಪಲ್ಲಿದ್ದರೆ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಕೇಳಿದ್ದಾರೆ, ಅಥವಾ ನೀವು ಕ್ರಾಸ್ ವಾಚರ್ಸ್ ಕೂಡ ಅಪ್ಸೆಟ್ ಆಗಿರ್ಬೋದು. ತುಲಾ ರಾಶಿಯವ್ರು ನೀವು ಕೇಳ್ತಾ ಇರ್ಬೋದು ಯಾಕೆ ಅಂತ. ಅವ್ರು ಹೇಳೋಕ್ಕೆ ರೆಡಿ ಇಲ್ಲ ಯಾವ ವಿಷಯಕ್ಕೆ ಅವ್ರಿಗೆ ಬೇಜಾರಾಗಿದೆ ಅಂತ. ಸೊ ಅವ್ರು ಅನ್ಕೋತಾರೆ ಹೇಳು ಕೂಡ ಏನೂ ಯೂಸ್ ಇಲ್ಲ ಅಂತ. ಥರ್ಡ್ ಕಾರ್ಡ್ ಸನ್ ಕಾರ್ಡ್ ಬಂದಿದೆ. ಪರ್ಫೆಕ್ಟ್ ಟೈಮಿಂಗ್ ಅಂತ ಹೇಳ್ತೀನಿ. ಏನಾದರೂ ಮಾಡಬೇಕು ಅಥವಾ ಯಾರಿಗಾದ್ರೂ ಪ್ರಪೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಪರ್ಫೆಕ್ಟ್ ಟೈಮಿಂಗ್ ನೀವು ಮಾಡ್ಬೋದು. ಕನೆಕ್ಟಿಂಗ್ ವಿತ್ ಸಮ್ವನ್ ನ್ಯೂ ಪರ್ಸನ್, ಆಲ್ರೆಡಿ ನೀವು ಪ್ರಪೋಸ್ ಮಾಡಿ ರೀಸೆಂಟ್ಲಿ ಕನೆಕ್ಟ್ ಆಗಿರ್ಬೋದು ಅನಿಸುತ್ತೆ, ಅಥವಾ ಮಾಡೋ ಪ್ಲ್ಯಾನ್ಸ್ ಇದ್ದರೂ ಮಾಡ್ಬೋದು. ಜೂನಲ್ಲಿ ಕೂಡ ಕನೆಕ್ಟ್ ಆಗ್ತೀರಾ, ಹೊಸ ವ್ಯಕ್ತಿ ಬರ್ತಾರೆ. ಸನ್ ಕಾರ್ಡ್ನ ನಾವು ಪ್ರೆಗ್ನೆನ್ಸಿ ಕಾರ್ಡ್ ಅಂತೀವಿ, ವೆಕೇಷನ್ ಅಥವಾ ಟ್ರಾವೆಲ್ ಕಾರ್ಡ್ ಅಂತೀವಿ. ಸೊ ಅದ್ರ ಜೊತೆಗೆ ಪೆಟ್ ಎನಿಮಲ್ಸ್ ಇದ್ದರೂ ಕೂಡ ಸನ್ ಕಾರ್ಡ್ ಶೋ ಆಗಿರುತ್ತೆ. ಮೇ ಬಿ ಆಲ್ರೆಡಿ ನೀವು ಮ್ಯಾರಿಡ್ ಆಗಿದ್ದರೆ ಗುಡ್ ನ್ಯೂಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಯು ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಮ್ ನಿಮ್ಮ ಮನೇಲಿರೋರಿಗೆ ಆಲ್ರೆಡಿ ನಿಮ್ಮ ಅಣ್ಣಂದು ಅಕ್ಕಂದು ಮದುವೆ ಆಗಿದ್ದರೆ ಖಂಡಿತ ಆ ಕಡೆಯಿಂದ ಗುಡ್ ನ್ಯೂಸ್ ಬರ್ಬೋದು, ಪ್ರೆಗ್ನೆನ್ಸಿ ನ್ಯೂಸ್ ಅಂತ ನಂಗೆ ಅನಿಸುತ್ತೆ. ಫೋರ್ತ್ ಕಾರ್ಡ್ ನನಗೆ ಹೈರ್ಮೆಟ್ ಕಾರ್ಡ್ ಬಂದಿದೆ. ಬಟ್ ಬಿ ಕೇರ್ಫುಲ್, ಮದುವೆ ಆಗಿಲ್ಲ ಅಂದರೆ ಕೇರ್ಫುಲ್ ಆಗಿರಿ. ಅನ್ಎಕ್ಸ್ಪೆಕ್ಟೆಡ್ ಪ್ರೆಗ್ನೆನ್ಸಿ ಅಂತ ಕೂಡ ನಾವು ಕರಿತೀವಿ. ಫೋರ್ತ್ ಕಾರ್ಡ್ ನನಗೆ ಹೈರ್ಮೆಟ್ ಕಾರ್ಡ್ ಬಂದಿದೆ. ಯೂನಿಯನ್ ಆ್ಯಂಡ್ ಬ್ಲೆಸ್ಸಡ್ ಅಂತ ಹೇಳುತ್ತೆ. ತುಂಬ ಬ್ಲೆಸ್ಸಿಂಗ್ಸ್ ಬರುತ್ತೆ ಹೈರ್ಮೆಟ್ ಇರೋದ್ರಿಂದ. ಹೊಸ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಂದಮೇಲೆ ಸೊ ಕೆಲವ್ರಿಗೆ ಅನಿಸುತ್ತೆ ನಾನು ಇವ್ರ ಜೊತೆ ಕಮಿಟ್ ಆದರೆ ಅಥವಾ ಮದುವೆ ಆದರೆ ಬೇರೆಯವ್ರು ಏನು ಥಿಂಕ್ ಮಾಡ್ಕೊಳ್ತಾರೋ. ಸೊ ಮೇ ಬಿ ಅವ್ರಿಗೆ ತುಂಬ ಜನ ಫ್ಯಾನ್ ಫಾಲೋವರ್ಸ್ ಇರ್ಬೋದು ನೀವು ಕನೆಕ್ಟ್ ಆಗಿರೋ ವ್ಯಕ್ತಿಗೆ. ತುಂಬ ಜನದ ಕ್ರಶ್ ಅವ್ರು ಆಗಿರ್ಬೋದು, ಅಥವಾ ತುಲಾ ರಾಶಿಯವ್ರು ನೀವಾಗಿರ್ಬೋದು. ನಿಮ್ಮ ಜೊತೆ ಅದರ್ ಪರ್ಸನ್ ಹೇಗೆ ಥಿಂಕ್ ಮಾಡ್ತಾರೆ ಅಂದರೆ ನಿಮ್ಮ ಜೊತೆ ಅವ್ರು ಕನೆಕ್ಟ್ ಆಗಿದ್ದರೆ ಬೇರೆಯವ್ರ ಮನಸ್ಸಿಗೆ ನೋವಾಗುತ್ತಾ, ನಾನು ಬೇರೆಯವ್ರಿಗೆ ನೋವು ಮಾಡ್ತೀನ ಅಂತ ಅನಿಸ್ಬೋದು. ಸೊ ಒಂದು ಐಡಲ್ ರಿಲೇಷನ್ಶಿಪ್ ಅಂತ ಹೇಳ್ಬೋದು. ಕೆಲವ್ರಿಗೆ ಹೈರ್ಮೆಟ್ ಏನಾದರೂ ವಿಷಯಗಳನ್ನ ಮುಚ್ಚಿಟ್ಟಿದ್ರೆ, ಸತ್ಯನ ಮುಚ್ಚಿಟ್ಟಿದ್ರೆ, ಸನ್ ಕಾರ್ಡ್ ಮತ್ತು ಹೈರ್ಮೆಟ್ ಇರೋದ್ರಿಂದ ಸೀಕ್ರೆಟ್ ಹೊರಗಡೆ ಬರುತ್ತೆ. ಬಟ್ ಡಿಫ್ರೆಂಟ್ ರಿಲಿಜಿಯನ್ ಇದ್ದರೂ ಕೂಡ ಹೈರ್ಮೆಟ್ ಬಂದಿರುತ್ತೆ. ಅವ್ರ ರಿಲಿಜನ್ ಬೇರೆ, ನಿಮ್ಮ ರಿಲಿಜನ್ ಬೇರೆ. ಆದರೆ ರಿಲಿಜನ್ ಮ್ಯಾಟರ್ಸ್ ಆಗುತ್ತೆ. ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ಯುವರ್ ರಿಲೇಷನ್ಶಿಪ್ ಅಂತ ಹೇಳ್ತೀವಿ.
ಸೊ ಅದರಿಂದ ಬೇಜಾರಾಗಿರ್ಬೋದು, ಇದು ಹೇಗೆ ಮುಂದುವರಿಯುತ್ತಾ ಇಲ್ವಾ, ಸೊ ನಾವು ಮದುವೆ ಆಗ್ತೀವಾ ಇಲ್ವಾ ಈ ಪ್ರಾಬ್ಲಮ್ಮು ಅಂತ ಅನ್ನಿಸ್ಬೋದು ನಿಮಗೆ. ಅದ್ರ ಬಗ್ಗೆ ನೀವು ಜೂನಲ್ಲಿ ತುಂಬಾ ಯೋಚನೆ ಮಾಡ್ತೀರಾ ಅಂತ ನಂಗೆ ಅನಿಸುತ್ತೆ. 5th ಕಾರ್ಡ್ 6 ಆಫ್ ವಾಂಡ್ಸ್ ಬಂದಿದೆ. ವರ್ಕ್ ಫಾರ್ ಗೌರ್ಮೆಂಟ್ ಅಂತ ಹೇಳುತ್ತೆ. ಗೌರ್ಮೆಂಟ್ ವರ್ಕರ್ ಇರ್ಬೋದು, ಈ ಫಿಲ್ಮ್ ಲ್ಯಾಂಡಲ್ಲಿ ಕೆಲಸ ಮಾಡೋರಾಗಿರ್ಬೋದು, ಆನ್ ಸ್ಕ್ರೀನ್. ಸೊ ಫೈಂಡಿಂಗ್ ಅಂತ ಅನಿಸುತ್ತೆ ನಿಮಗೆ. ವರ್ಸ್ಟ್ ಸಿಚುವೇಶನ್ ಅನ್ನೋದೇನಾದರೂ ಲೈಫಲ್ಲಿ ಇಲ್ಲಿವರೆಗೂ ಇದ್ದರೆ ಅದು ಓವರ್ ಆಯಿತು ಅಂತ ಹೇಳ್ಬೋದು. 6 ಆಫ್ ವಾಂಡ್ಸ್ನ ನಾವು ಗ್ರೀನ್ ಸಿಗ್ನಲ್ ಕಾರ್ಡ್ ಅಂತ ಹೇಳ್ತೀವಿ. ಸನ್ ಕಾರ್ಡ್, ಹೈಯರ್ ಪಾಯಿಂಟ್, 6 ಆಫ್ ವಾಂಡ್ಸ್ ಇರೋದ್ರಿಂದ ತುಂಬ ಕಷ್ಟಪಟ್ಟಿದ್ದೀನಿ, ಸ್ಟ್ರಗಲ್ ಪಟ್ಟಿದ್ದೀನಿ ಅಂತ ನಿಮ್ಗೆ ಅನಿಸಿದರೆ ತುಲಾರಾಶಿಯವ್ರಿಗೆ ಖಂಡಿತ ಅದು ಓವರ್ ಆಯಿತು, ಅದು ಮುಗಿದು ಹೋಯಿತು ಅಂತ ಹೇಳ್ಬೋದು. ಸನ್ ಕಾರ್ಡ್ ತುಂಬ ಪಾಸಿಟಿವ್ ಕಾರ್ಡ್ ಇರೋದ್ರಿಂದ ಗುಡ್ ನ್ಯೂಸ್ನ ನೀವು ಖಂಡಿತ ಎಕ್ಸ್ಪೆಕ್ಟ್ ಮಾಡ್ಬೋದು. ಫ್ರಮ್ ನೀವು ಕೆಲಸ ಮಾಡೋ ಜಾಗದಿಂದ ಗುಡ್ ನ್ಯೂಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಂದ ನ್ಯೂ ಆಪರ್ಚುನಿಟೀಸ್, ಆಫರ್ಸ್ ಕೂಡ ಬರುತ್ತೆ ನಿಮಗೆ. ಸ್ಪೆಷಲಿ ಮದುವೆ ವಿಷಯದಲ್ಲಿ ಅದನ್ನು ತೊಗೊಳ್ಳೋದು ಬಿಡೋದು ಕೂಡ ನಿಮ್ಮ ಇಷ್ಟ ಆಗಿರುತ್ತೆ. ಬಟ್ ಇದೊಂದು ನೆನ್ಪಿಟ್ಕೊಳ್ಳಿ, ಒಂದು ವೇಳೆ ನೀವು ಆಪರ್ಚುನಿಟೀಸ್ನ ತೊಗೊಂಡ್ರೆ ತುಂಬ ಬೇಗ ನಿಮ್ಮ ಮದುವೆ ಆಗೋಗುತ್ತೆ. 6 ಆಫ್ ವಾಂಡ್ಸ್ ಇರೋದ್ರಿಂದ ಆಲ್ರೆಡಿ ಈ ಥರ ಆಗಿರ್ಬೋದು ನಿಮಗೆ. ಸೊ ಒಪ್ಕೊಳ್ಳೋಕ್ಕೂ ಟೈಮ್ ತೊಗೊಳ್ಳಿಲ್ಲ ಅಥವಾ ಮದುವೆಗೂ ಟೈಮ್ ತೊಗೊಳ್ಳಿಲ್ಲ, ತುಂಬ ಸ್ಪೀಡಾಗಿ ಎಲ್ಲ ಮುಗ್ದೋಯ್ತು, ಕಣ್ಣು ಮುಚ್ಚಿ ಕಣ್ಣು ತೆಗಿಯೋದ್ರೊಳಗಡೆ ಅಂತ ನಿಮಗೆ ಅನ್ನಿಸ್ಬಹುದು, ಅಥವಾ ನಿಮ್ಮ ಫ್ಯಾಮ್ಲಿಯಲ್ಲಿ ಈ ಥರ ಆಗಿರ್ಬೋದು ಅಂತ ನಂಗೆ ಅನಿಸುತ್ತೆ. ಈ ಲಾಕ್ಡೌನ್ ಟೈಮಲ್ಲಿ 6th ಕಾರ್ಡ್ ನನಗೆ ವರ್ಲ್ಡ್ ಕಾರ್ಡ್ ಬಂದಿದೆ. ಇನ್ನೇನು ನಿಮ್ಮದು ಗ್ರ್ಯಾಜುಯೇಷನ್ ಮುಗೀತಾ ಇತ್ತು ಈ ವರ್ಷ ಅಂತ ಅನಿಸುತ್ತೆ. ಸೊ ಕೆಲವ್ರಿಗೆ ನಾನು ವರ್ಲ್ಡ್ ಕಾರ್ಡ್ ಬಂದಿರೋದ್ರಿಂದ ಆ ವ್ಯಕ್ತಿನ ನೀವು ಆನ್ಲೈನಲ್ಲಿ ಮೀಟ್ ಆಗಿದ್ದೀರಾ. ಸೊ ಇವಾಗ ಇಬ್ಬರ ಮಧ್ಯೆ ಲವ್ ಆಗಿ, ಸೊ ರಿಲೇಷನ್ಶಿಪ್ಪಲ್ಲಿ ಇದ್ದು ರೆಡಿ ಟು ಸೆಟಲ್ ಅಂತ ಹೇಳುತ್ತೆ. ಸೊ ಕೆಲವ್ರಿಗೆ ಮ್ಯಾರೇಜ್ ಬಾಂಡಿಂಗ್ ಅಂತ ಹೇಳ್ತೀನಿ, ಬಟ್ ಕೆಲವ್ರಿಗೆ ಕಾಂಟ್ರವರ್ಸಿ ಅಂತ ಹೇಳ್ತೀನಿ. ನೀವು ರಿಲೇಷನ್ಶಿಪ್ಪಲ್ಲಿರೋದು ನಿಮ್ಮ ಮನೆ ಅವ್ರಿಗೆ ಗೊತ್ತಾಗಿ, ನಿಮ್ಮ ನೇಬರ್ಸ್ಗೆ ಗೊತ್ತಾಗಿ, ಸೊ ನಾನು ಆಗಲೇ ಹೇಳಿದೆ ಡಿಫ್ರೆಂಟ್ ರಿಲಿಜನ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ದೊಡ್ಡ ಮಟ್ಟದ ಇಶ್ಯೂ ಕೂಡ ಆಗಬಹುದು ಅಂತ ನಂಗೆ ಅನಿಸುತ್ತೆ. ಬಟ್ ಇದನ್ನೆಲ್ಲ ನಾನು ಮ್ಯಾಟರ್ ಅಂತ ಅಂದ್ಕೊಳ್ಳೋಲ್ಲ. ಬಟ್ ನೀವು ಟ್ರೈ ಮಾಡಿದರೆ ಮನೇಲಿ ಇರೋರನ್ನ ಒಪ್ಪಿಸಬಹುದು. ಬಟ್ ಪರ್ಫೆಕ್ಟ್ ಟೈಮಿಂಗ್ ಅಂತ ಹೇಳಿದೆ ನಾನು. ಸನ್ ಕಾರ್ಡ್ ಇರೋದ್ರಿಂದ ಈ ಟೈಮಿಂಗ್ ಇದೆ, ಬಟ್ ಈ ವಿಷಯಕ್ಕೆ ಅವ್ರು ಒಪ್ಕೊಳ್ತಾರೆ ಅಂತ ನಂಗೆ ಅನಿಸಲ್ಲ. ಬಿಕಾಸ್ ವರ್ಲ್ಡ್ ಕಾರ್ಡ್ ಇರೋದ್ರಿಂದ ಎಂಡಿಂಗ್ ಸಮಥಿಂಗ್ ಅನಿಸುತ್ತೆ. ಈ ರಿಲಿಜನ್ ಫ್ಯಾಕ್ಟರಿಂದ ನಿಮ್ಮ ರಿಲೇಷನ್ಶಿಪ್ ಎಂಡ್ ಆಗಿರ್ಬೋದು ಅಂತ ನಂಗೆ ಅನಿಸುತ್ತೆ. ವರ್ಕ್ ಆಗಿಲ್ಲ ಕೆಲವ್ರದ್ದು ಅಂತ ಕೂಡ ನಾನು ಹೇಳ್ಬೋದು. ತುಂಬ ಬ್ಯುಸಿಯಾಗಿರ್ತೀರ. 6 ಆಫ್ ವಾಂಡ್ಸ್ ಬ್ಯುಸಿಯೆಸ್ಟ್ ಕಾರ್ಡ್ ಅಂತ ಹೇಳ್ತೀವಿ. ಮನೇಲಿ ಸೆಲೆಬ್ರೇಷನ್ ಇರ್ಬೋದು. ಸನ್ ಕಾರ್ಡ್ ಇರೋದ್ರಿಂದ ಯಾರಾದರೂ ಮದುವೆ ಫಿಕ್ಸ್ ಆಗೋ ಚಾನ್ಸಸ್ ಇದೆ, ಅಥವಾ ಆಲ್ರೆಡಿ ತುಂಬ ಗಡಿಬಿಡಿ, ತುಂಬ ಶಾಪಿಂಗ್ಸು ಎಲ್ಲ ಮಾಡಿದ್ದಾಯಿತು, ತುಂಬ ಗಡಿಬಿಡಿಯಲ್ಲಿ ಇದ್ದೀರಾ ಅಂತ ಕೂಡ ಹೇಳ್ಬೋದು. ಇನ್ನೂ ಕೆಲವ್ರಿಗೆ ನನಗೆ ತುಲಾರಾಶಿಯವ್ರಿಗೆ ಹರ್ಮೆಂಟ್ ಕಾರ್ಡ್ ಫಸ್ಟ್ ಕಾರ್ಡ್ ಇರೋದ್ರಿಂದ ಮೇ ಬಿ ಕೇತು ಅಂತ ಕರೆದ್ರೂ ಕೂಡ ತಪ್ಪಾಗಲ್ಲ. ಸ್ಪಿರಿಚುವಲ್ ಬೀಯಿಂಗ್ ಅಂತ ಅನಿಸುತ್ತೆ ನಿಮಗೆ. ದೇವ್ರ ಮೇಲೆ ಸ್ವಲ್ಪ ನಂಬಿಕೆ ಜಾಸ್ತಿ ಆಗುತ್ತೆ. ಬಟ್ ನಂಬಿಕೆ ಒಳ್ಳೆಯದು, ಮೂಢನಂಬಿಕೆ ಒಳ್ಳೆಯದಲ್ಲ ಅಂತ ಅನಿಸುತ್ತೆ. ಯಾರಾದರೂ ನಿಮಗೆ ಸಜೆಷನ್ ಕೊಡ್ಬೋದು, ಹೀಗೆ ಮಾಡಿದರೆ ನಿಮ್ಗೆ ಒಳ್ಳೆಯದಾಗುತ್ತೆ. ಸೊ ನಿಮಗೆ ಆಟೋಮೆಟಿಕ್ಲಿ ಅನಿಸ್ಬೋದು ನನ್ನ ಆರೋಗ್ಯದಲ್ಲಿ ಸಮಸ್ಯೆ ಇದೆ, ಏನೋ ಆಗ್ತಾ ಇದೆ ಅಂತ. ಸೊ ಅದೆಲ್ಲ ಸುಳ್ಳು, ಅದು ನಿಮ್ಮ ಇಲ್ಯೂಷನ್ಸ್ ಇರುತ್ತೆ ಅಂತ ನಾನು ಹೇಳ್ತೀನಿ. ಸೊ ಆ ಥರ ಟ್ರಿಕ್ಕಿಗೆ ನೀವು ಬಲಿಯಾಗೋದು ಒಳ್ಳೆಯದಲ್ಲ ಅಂತ. ನೀವು ಹಣನೂ ಕಳ್ಕೊಳ್ತೀರಾ, ನಿಮ್ಮ ಟೈಮು ವೇಸ್ಟ್ ಮಾಡ್ಕೊಳ್ತೀರಾ, ಮತ್ತು ಮೆಂಟಲಿ ನಿಮಗೆ ಟಾರ್ಚರ್ ಅಂತ ಅನಿಸೋ ಚಾನ್ಸಸ್ ಇದೆ. ಕ್ವೀನ್ ಆಫ್ ಸಾರ್ಟ್ಸ್ ಇರೋದ್ರಿಂದ ಡಿವೋರ್ಸ್ ತೊಗೊಳ್ಬೇಕು ಅಥವಾ ಸಪ್ರೇಷನ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಅದನ್ನು ಮರೆತು ಬಿಡಿ. ಆ ಥರ ಅಂದ್ಕೊಂಡ್ರೆ ನಿಮ್ಮ ಕೈಯಾರೆ ನಿಮ್ಮ ಲೈಫ್ನಲ್ಲಿರೋ ಒಂದು ಸೂರ್ಯನ, ಸನ್ ಕಾರ್ಡ್ನ ಮಿಸ್ ಮಾಡ್ಕೊಳ್ತೀರಾ. ಸೊ ಅದಾದಮೇಲೆ ನೀವು ಬ್ರೇಕಪ್ ಅಥವಾ ಡಿವೋರ್ಸ್ ತೊಗೊಂಡ್ಮೇಲೆ ಏನೂ ಮಾಡೋಕ್ಕಾಗಲ್ಲ ನಿಮ್ಮಿಂದ. ಅವ್ರು ಸನ್ ಥರ ಶೈನ್ ಆಗ್ತಾ ಇರ್ತಾರೆ. ಸೊ ನಾನೇ ನನ್ನ ಕಾಲ ಮೇಲೆ ಕೊಡ್ಲಿ ಹಾಕೋಣ ಅಂತ, ಕಲ್ಲು ಹಾಕೋಣ ಅಂತ ಅನ್ನಿಸ್ಬೋದು. ಆಲ್ರೆಡಿ ಕೆಲವ್ರಿಗೆ ಅನ್ನಿಸ್ತಾ ಇರ್ಬೋದು, ನಿಮಗೂ ಅಥವಾ ಅದರ್ ಪರ್ಸನ್ಗೂ. ಖಂಡಿತವಾಗ್ಲೂ ಕೆಲವರು ವರ್ಲ್ಡ್ ಕಾರ್ಡ್ ಇರೋದ್ರಿಂದ ಇಲ್ಯೂಷನಲ್ಲಿದ್ದೀರಾ. ಸೊ ಈ ವ್ಯಕ್ತಿಯಿಂದ ನಾನು ಸಪ್ರೇಟ್ ಆದರೆ ಅಥವಾ ಡಿವೋರ್ಸ್ ತೊಗೊಂಡ್ರೆ ನನ್ನ ಲೈಫಲ್ಲಿ ಚೆನ್ನಾಗಿರ್ತೀನಿ, ನನ್ನ ಲೈಫ್ ಸೊ ಇವರಿಂದ ದೂರ ಆಗಬೇಕು ಅಂತ ಅನ್ನಿಸ್ತಾ ಇರ್ಬೋದು. ಈ ಸದ್ಯಕ್ಕೆ ಹೇಗಾದರೆ ಇವ್ರನ್ನ ದೂರ ಮಾಡ್ಕೊಳ್ಬೇಕು ಅಂತ ಅನಿಸಿದ್ರು ಕೂಡ ಮುಂದೆ ನೀವು ಇದೇ ವಿಷಯಕ್ಕೆ ರಿಗ್ರೆಷನ್ನ ಅನುಭವಿಸ್ತೀರಾ ಅಂತ ನಂಗೆ ಅನಿಸುತ್ತೆ.
ಯೋಚನೆ ಮಾಡಿ, ಟೈಮ್ ಇದೆ. ಥ್ಯಾಂಕ್ ಯು.